ಭಾರತದಲ್ಲಿ ನೀಟ್ ಪರೀಕ್ಷೆ ಬಗ್ಗೆ ಬಹುದೊಡ್ಡ ಚರ್ಚೆಗಳು, ಆರೋಪಗಳು ಬಹು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇತ್ತೀಚಿನ ಬೆಳವಣಿಗೆಗಳಂತೂ ನೀಟ್ ಪರೀಕ್ಷೆ ನಮ್ಮ ದೇಶಕ್ಕೆ ಬೇಡವೇ ಬೇಡ ಎನ್ನುವಷ್ಟು ಮಟ್ಟಕ್ಕೆ ದೊಡ್ಡ ಚರ್ಚೆಗಳು ದಕ್ಷಿಣದ ರಾಜ್ಯಗಳು, ದೇಶದ ದಕ್ಷಿಣದ ರಾಜ್ಯಗಳು ಮಾಡ್ತಾ ಇವೆ. ಕೇವಲ ದಕ್ಷಿಣ ರಾಜ್ಯಗಳಷ್ಟೇ ಅಲ್ಲ, ಪಶ್ಚಿಮ ರಾಜ್ಯಗಳು ಕೂಡ ನೀಟ್ ಪರೀಕ್ಷೆ ನಮಗೆ ಬೇಡ ಎನ್ನುವ ನಿಟ್ಟಿನಲ್ಲಿ ಮಾತಾಡ್ತಾ ಇದೆ. ಈ ಒಂದು ನೀಟ್ ಪರೀಕ್ಷೆ ಅಂದ್ರೆ ಏನು, ಇದನ್ನು ಯಾಕೆ ಜಾರಿಗೊಳಿಸಿದ್ರು, ಇದಕ್ಕೆ ಯಾಕೆ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ, ಇದರ ಹಿಂದೆ ಏನೆಲ್ಲ ಇದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೀಟ್ ಪರೀಕ್ಷೆ ಅಂದ್ರೆ ಏನು ಎನ್ನುವುದನ್ನ ಚರ್ಚೆ ಮಾಡ್ತಾ ಹೋಗೋಣ. ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಅಂದ್ರೆ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶದ ಪರೀಕ್ಷೆ ಅಂತ ಹೇಳ್ಬೋದು. ಬಹುಮುಖ್ಯವಾಗಿ ದೇಶದಲ್ಲಿ ಮೆಡಿಕಲ್ ಸೀಟ್ಗಳೇನಿದೆ, PUC ಆದ ನಂತರ ಯಾರು ಡಾಕ್ಟರ್ ಆಗಬೇಕು ಅಂತ ಬಯಸ್ತಾರೆ ಅವರಿಗೆ ಮೆಡಿಕಲ್ ಸೀಟ್ಗಳ ಏನಿದೆ ಆ ಮೆಡಿಕಲ್ ಸೀಟ್ಗಳನ್ನ ಅಲರ್ಟ್ ಮಾಡಲಿಕ್ಕೆ ಈ ಒಂದು ನೀಟ್ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ದೇಶದಲ್ಲಿ ಎಲ್ಲಿಯೇ ಯಾವುದೇ ಭಾಗದ ಜನರು ಎಲ್ಲೇ ಬೇಕಾದರೂ, ಈಗ ದೆಹಲಿಯಲ್ಲಿ 5-10 ರ್ಯಾಂಕ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಬೆಂಗಳೂರಿನಲ್ಲಿರ್ತಕ್ಕಂಥ ಕಿಮ್ಸ್ ಅಥವಾ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ನ ಪಡ್ಕೊಳ್ಬಹುದು. ಅದೇ ರೀತಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇಚ್ಛೆ ಪಟ್ಟರೆ ದೆಹಲಿಯಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ನ ಪಡ್ಕೊಬಹುದು. ಈ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಈ ನೀಟ್ ಪರೀಕ್ಷೆಯಲ್ಲಿ ಇತ್ತು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಹೌದು, ಯಾರಿಗೆ ಎಲಿಜಿಬಲ್ ಇದ್ದಾರೆ ಅಥವಾ ಯಾರಿಗೆ ಟ್ಯಾಲೆಂಟ್ ಇದೆ ಅವರಿಗೆ ಒಳ್ಳೆ ಕಡೆ ಅವಕಾಶ ಸಿಗಬೇಕು, ಅಥವಾ ಬೇರೆ ರಾಜ್ಯಗಳಲ್ಲಿ ಮೆಡಿಕಲ್ ಕಾಲೇಜ್ಗಳ ಕೊರತೆ ಇದ್ದಾಗ ಎಲ್ಲಿ ಯಥೇಚ್ಛವಾಗಿ ಮೆಡಿಕಲ್ ಕಾಲೇಜ್ಗಳಿದ್ದಾವೆ ಅಲ್ಲಿ ಹೋಗ್ಬಿಟ್ಟು ಶಿಕ್ಷಣ ಪಡಿತಕ್ಕಂಥ ಅವಕಾಶ ಸಿಗಬೇಕು ಎಂಬುವ ನಿಟ್ಟಿನಲ್ಲಿ ಈ ಒಂದು ನೀಟ್ ಪರೀಕ್ಷೆಯನ್ನು ಜಾರಿ ಮಾಡಲಾಗಿತ್ತು. ಆದರೆ ಈ ನೀಟ್ ಪರೀಕ್ಷೆ ಜಾರಿ ಆದಾಗಿನಿಂದಲೂ ಕೂಡ ಪರವಾಗಿ ಅಥವಾ ಈ ನೀಟ್ ಪರೀಕ್ಷೆಯ ಪರವಾಗಿದ್ದಕ್ಕಂಥ ಚರ್ಚೆಗಳಿಗಿಂತ ಇದನ್ನು ರದ್ದತಿ ಮಾಡಿಬಿಡಬೇಕು, ಇದು ಮರಣ ಶಾಸನ, ವಿದ್ಯಾರ್ಥಿಗಳಿಗೆ ಮರಣ ಶಾಸನ, ಅದರಲ್ಲೂ ದಕ್ಷಿಣ ಭಾರತದ ವಿದ್ಯಾರ್ಥಿಗಳಿಗೆ ಮರಣ ಶಾಸನ ನೀಟ್ ಪರೀಕ್ಷೆ ಎಂಬ ಬಹುದೊಡ್ಡ ಚರ್ಚೆಗಳಿಂದ ಇದನ್ನು ರದ್ದತಿ ಮಾಡಬೇಕು ಎಂದು ಚರ್ಚೆ ಆಗಿತ್ತೆ ಅಥವಾ ಆರೋಪಗಳಾಗಿತ್ತೆ ಅಥವಾ ಜನಗಳು ಮಾತಾಡಿದ್ದೇ ಹೆಚ್ಚಾಗಿದೆ. ಅಷ್ಟಕ್ಕೂ ಈ ನೀಟ್ ಪರೀಕ್ಷೆಗೆ ವಿರೋಧ ಎದುರಾಗಲು ಬಹುಮುಖ್ಯ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ. ಈ ಪರೀಕ್ಷೆಯನ್ನು ರದ್ದು ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥವ್ರು ಒಂದಷ್ಟು ಪ್ರಮುಖ ಕಾರಣಗಳನ್ನ ಇಡ್ತಾ ಹೋಗ್ತಾರೆ. ಈ ಕಾರಣಗಳಿಗೆ ನಮಗೆ ನೀಟ್ ಪರೀಕ್ಷೆ ಬೇಡ, ಈ ಕಾರಣಗಳಿಂದ ನಮಗೆ ನೀಟ್ ಪರೀಕ್ಷೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಾರಣಗಳನ್ನ ಹೇಳ್ತಾ ಹೋಗ್ತಾರೆ. ಆ ಕಾರಣಗಳು ಏನು ಅನ್ನೋದನ್ನ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ಈ ನೀಟ್ ಪರೀಕ್ಷೆಯಲ್ಲಿ ಪ್ರಮುಖ ಕಾರಣ ಅಂದ್ರೆ ಪರೀಕ್ಷಾ ಅಕ್ರಮಗಳು. ಇತ್ತೀಚೆಗೆ ನಡೆದಿರ್ತಕ್ಕಂಥ ನೀಟ್ ಪರೀಕ್ಷೆಯಲ್ಲಿ ಬಹುದೊಡ್ಡ ಅಕ್ರಮ ಆಗಿದೆ ಅಂತ ಹೇಳಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರೇ ಈ ಒಂದು ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿದ್ರು. ಅಂದ್ರೆ ಆ ಒಂದು ಪರೀಕ್ಷೆಯನ್ನ ಮಾತ್ರ ರಿಸಲ್ಟ್ ಅನ್ನ ರದ್ದುಗೊಳಿಸಿದ್ರು. ಈ ರೀತಿಯ ಬಹುದೊಡ್ಡ ಅಕ್ರಮಗಳು ನೀಟ್ ಪರೀಕ್ಷೆಗಳಲ್ಲಿ ಬಹು ಕಾಲದಿಂದಲೇ ನಡೀತಾ ಇದ್ದಾವೆ. ನೀಟ್ ಪರೀಕ್ಷೆ ಯಾವತ್ತು ಜಾರಿ ಆಯಿತು ಅವತ್ತಿನಿಂದಲೂ ಕೂಡ ಅಕ್ರಮಗಳು ನಡೀತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಭಾರತದ ರಾಜ್ಯದವರಿಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ. ಅವರು ಅತಿ ಹೆಚ್ಚು ರ್ಯಾಂಕಿಂಗ್ಗಳನ್ನ ಪಡ್ಕೊತಾ ಇದ್ದಾರೆ. ಅವರು ಬಂದು ದಕ್ಷಿಣ ರಾಜ್ಯದ ಏನು ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ದೇಶದಲ್ಲಿ ದಕ್ಷಿಣ ರಾಜ್ಯದಲ್ಲಿದ್ದಾವೆ, ದಕ್ಷಿಣ ರಾಜ್ಯದಲ್ಲಿ ಸೀಟ್ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರಾದೇಶಿಕ ಅಸಮಾನತೆ ಉಂಟಾಗ್ತಾ ಇದೆ. ದಕ್ಷಿಣದ ರಾಜ್ಯದ ಗ್ರಾಮೀಣ ವಿದ್ಯಾರ್ಥಿಗಳು ಯಾರು ಕಡಿಮೆ ರ್ಯಾಂಕಿಂಗ್ ಬಂದು ಮೆಡಿಕಲ್ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಅವರಿಗೆ ಸೀಟ್ ಸಿಗ್ತಾ ಇಲ್ಲ. ಹೀಗಾಗಿ ಪರೀಕ್ಷಾ ಅಕ್ರಮಗಳಿಂದ ದೂರ ಇಟ್ಟರೆ ನಮ್ಮ ರಾಜ್ಯದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ರಾಜ್ಯದ ಮೆಡಿಕಲ್ ಕಾಲೇಜುಗಳು, ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಸ್ಥಾಪಿತವಾಗಿರತಕ್ಕಂಥ ಮೆಡಿಕಲ್ ಕಾಲೇಜುಗಳು, ನಮ್ಮ ರಾಜ್ಯದ ಹಿರಿಯರು ಕಟ್ಟಿರ್ತಕ್ಕಂಥ ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಓದಬಹುದು ಎಂಬ ಒಂದು ಕಟ್ಟಾಸೆಯಿಂದ ಈ ನೀಟ್ ಪರೀಕ್ಷೆಯನ್ನ ವಿರೋಧ ಮಾಡ್ತಾ ಇರೋದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಪಾಯಿಂಟ್ ನಂಬರ್ 2, ಈಗಾಗಲೇ ಹೇಳಿದೆ ನಾನು, ನೀಟ್ ಪರೀಕ್ಷೆಯಲ್ಲಿ ನಗರ ವ್ಯಾಪ್ತಿಯ ಜನರು ಅಥವಾ ಉತ್ತರ ರಾಜ್ಯಗಳ ಜನರು ಪರೀಕ್ಷಾ ಅಕ್ರಮಗಳಿಂದ ಅತಿ ಹೆಚ್ಚು ರ್ಯಾಂಕಿಂಗ್ಗಳನ್ನ ಪಡಿತಾರೆ. ಆ ಅತಿ ಹೆಚ್ಚು ರ್ಯಾಂಕಿಂಗ್ಗಳನ್ನ ಪಡೆದು ದಕ್ಷಿಣ ರಾಜ್ಯದ ಮೆಡಿಕಲ್ ಕಾಲೇಜ್ಗಳಲ್ಲಿ ಪ್ರವೇಶಾತಿ ಪಡಿತಾರೆ. ಈ ಪ್ರವೇಶಾತಿ ಪಡಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಜನರಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾರು ನಾನು ಡಾಕ್ಟರ್ ಆಗಬೇಕು, ಯಾರು ನಾನು ಪ್ರಸೂತಿ ತಜ್ಞ ಆಗಬೇಕು, ಯಾರು ನಾನು ಒಬ್ಬ ಕಣ್ಣಿನ ತಜ್ಞ ಆಗಬೇಕು ಅಂತ ಯಾರು ಆಸೆಗಳನ್ನ ಇಟ್ಕೊಂಡು ನೀಟ್ ಪರೀಕ್ಷೆ ಬರೀತಾರೆ ಅವರ ಕಣ್ಣಿಗೆ, ಅವರ ಆಸೆಗೆ ಮಣ್ಣೆರ್ಚುವಂತೆ ಆಗುತ್ತೆ. ಹಾಗಾಗಿ ನೀಟ್ ಪರೀಕ್ಷೆ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಮತ್ತು ಕಾನೂನು ಹೋರಾಟಗಳು ಕೂಡ ನಡೀತಾ ಇದೆ. ತಮಿಳುನಾಡಿನ ರಾಜ್ಯ ಸರ್ಕಾರ ಈಗಾಗಲೇ ನೀಟ್ ಪರೀಕ್ಷೆ ನಮಗೆ ಬೇಡ ಅಂತ ಹೇಳಿ ವಿಧಾನಸಭೆಯಲ್ಲಿ, ಅಸೆಂಬ್ಲಿಯಲ್ಲಿ ಅವರು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಎಲ್ಲ ಕಡೆ ಒಂದೇ ಬಾರಿ ಈ ರದ್ದತಿ ಆಗಬೇಕು, ತಮಿಳುನಾಡಿಗೆ ಮಾತ್ರ ರದ್ದತಿ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರುವುದರಿಂದ ಸದ್ಯಕ್ಕೆ ಇನ್ನೂ ಕೂಡ ಕಾನೂನು ಹೋರಾಟ ಮುಂದುವರಿತಾ ಇದೆ.
ನೋಡೋಣ ಈ ಬಾರಿ ಯಂಗ್ಸ್ಟರ್ ತಳಪತಿ ವಿಜಯ್ ಅವರು ಅಧಿಕಾರನ ವಹಿಸಿದ್ದಾರೆ. ಅವರು ಈ ಒಂದು ಬಿಲ್ ಪಾಸ್ ಆಗಿರೋದನ್ನ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪ ಕೂಡ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಕುರಿತು ಹಲವು ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು ಈ ಒಂದು ಪರೀಕ್ಷಾ ದೋಷಗಳನ್ನು ಸರಿಪಡಿಸಿ ಅಂತ ಹೇಳ್ತಾ ಇದೆ. ರದ್ದತಿಗೊಳಿಸೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಕೊಟ್ಟಿಲ್ಲ. ಪರೀಕ್ಷಾ ದೋಷಗಳನ್ನು ಸರಿಪಡಿಸಿ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಈ ನೀಟ್ ಪರೀಕ್ಷೆ ನಮಗೆ ಬೇಕು, ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥವ್ರು ಕೂಡ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮುಂದೆ ಇಡ್ತಾ ಅವರ ಪರವಾಗಿ, ಸರ್ಕಾರದ ಪರವಾಗಿ, ನೀಟ್ ಪರೀಕ್ಷೆಯ ಪರವಾಗಿ ಹಾಗೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ಪರವಾಗಿ ಒಂದಷ್ಟು ವಿಚಾರಗಳನ್ನು ಮಂಡನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದಾಗಿ ಗುಣಮಟ್ಟ ಮತ್ತು ಉತ್ತಮ ಶಿಕ್ಷಣ ಅಂತ ಹೇಳ್ತಾ ಹೋಗ್ತಾರೆ. ದೇಶವ್ಯಾಪ್ತಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು, ಏಕರೂಪದ ಶಿಕ್ಷಣವನ್ನು ನೀಡಬೇಕು ಮತ್ತು ಈ ಏಕರೂಪ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡೋದ್ರಿಂದ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಗುಣಮಟ್ಟ ಜಾಸ್ತಿ ಆಗುತ್ತೆ ಎಂಬುದು ಒಂದು ಇವರ ವಾದ. ಏಕರೂಪದ ಶಿಕ್ಷಣ ದೇಶದಲ್ಲಿ ಏನು ಕ್ವಾಲಿಟಿ ಎಜುಕೇಷನನ್ನು ನೀಡಬೇಕು, ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು, ಹಾಗಾಗಿ ನೀಟ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಒಂದು ಸರ್ಕಾರದ ಪರವಾಗಿರ್ತಕ್ಕಂಥವ್ರು ಮಾಡ್ತಾ ಇರೋ ವಾದ. ಮತ್ತೆ ಮತ್ತೊಂದು ವಿಚಾರ ಏನು, ಖಾಸಗಿ ಕಾಲೇಜುಗಳ ಡೊನೇಷನ್ ದಂಧೆ ಏನಿದೆ ಅದಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ನೀಟ್ ಪರೀಕ್ಷೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು ಇರಬಹುದು, ಖಾಸಗಿ ಕಾಲೇಜುಗಳು ಹಿಂದೆ ಡೊನೇಷನ್ ದಂಧೆಗಳನ್ನು ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಈಗ ಕೂಡ ನಿಂತಿಲ್ಲ. ನೀವು ಮೆರಿಟ್ ಮೇಲೆ ಸೀಟ್ ತೆಗೆದುಕೊಂಡು ಖಾಸಗಿ ಕಾಲೇಜಿಗೆ ಅಡ್ಮಿಷನ್ ಆದರೂ ಕೂಡ ಅದಾದ ಮೇಲೆ ಅಲ್ಲಿ ಬೇರೆ ಬೇರೆ ಫೀಸ್ಗಳ ರೂಪದಲ್ಲಿ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಖಾಸಗಿ ಕಾಲೇಜರು ವಸೂಲಿ ಮಾಡ್ತಾ ಇದ್ದಾರೆ. ಇದು ಒಂದು ಮುಖ್ಯ ಪಾಯಿಂಟು. ಯಾಕೆಂದರೆ ಖಾಸಗಿ ಕಾಲೇಜುಗಳಲ್ಲೂ ಕೂಡ ಸರ್ಕಾರಿ ಸೀಟ್ ಪಡೆದು ವಿದ್ಯಾರ್ಥಿಗಳು ಓದಬೇಕು ಎಂಬುದು ಈ ಒಂದು ನೀಟ್ನ ಉದ್ದೇಶ. ಆದರೆ ಇಲ್ಲಿ ಆಗ್ತಕ್ಕಂಥದ್ದು ಖಾಸಗಿ ಕಾಲೇಜುಗಳು, ಸರ್ಕಾರಿ ಕಾಲೇಜುಗಳು, ಎಲ್ಲ ಕಾಲೇಜುಗಳಲ್ಲೂ ಕೂಡ ಈ ಒಂದು ಹಿಂದೆ ನಾವು ಹೇಳ್ತಕ್ಕಂಥ ದಂಧೆ ಅಥವಾ ಅಕ್ರಮಗಳು ಏನು ಪರೀಕ್ಷಾ ಅಕ್ರಮದಿಂದ ಎಲ್ಲವೂ ಕೂಡ ಈ ಒಂದು ನೀಟ್ನ ಎಕ್ಸಾಮ್ನಲ್ಲಿ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಹಾಗಾಗಿ ನಮಗೆ ಬೇಡ ಅಂತಕ್ಕಂಥದ್ದು ಬೇಡ ಅನ್ನೋರಂಥ ವಾದ. ಮತ್ತು ಇದು ನೀಟ್ ಪರೀಕ್ಷೆ ಅನ್ನೋದು ವಿದ್ಯಾರ್ಥಿಗಳಿಗೆ ಒಂದು ರಹದಾರಿ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಏಕೆಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಆಂಧ್ರ ಪ್ರದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ಬರೆದು ನಮ್ಮ ಕರ್ನಾಟಕದ ಯಾವುದೋ ಒಂದು ಪ್ರತಿಷ್ಠಿತ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಓದ್ತಕ್ಕಂಥ ಅವಕಾಶಗಳು ಕೂಡ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಆದರೆ ಇದು ಒಂದು ಕಡೆ ಓಕೆ ಅಂತ ಹೇಳಿದ್ರು ಕೂಡ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥವ್ರಿಗೆ ಅವಕಾಶ ಸಿಗದಂಗೆ ಬೇರೆಯವ್ರಿಗೆ ಅವಕಾಶ ಸಿಕ್ಕಿದಾಗ ಮತ್ತೆ ಅಲ್ಲಿರ್ತಕ್ಕಂಥ ಕ್ವಾಲಿಟಿ ಇಲ್ಲದೇ ಇರೋ ಎಜುಕೇಷನ್ಗಳನ್ನು ನಮ್ಮ ರಾಜ್ಯ ಸರ್ಕಾರ ಕಟ್ಟಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಬೇರೆ ಸರ್ಕಾರದ ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಓದ್ತಕ್ಕಂಥ ಸಮಸ್ಯೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಬೇಡ ಎಂಬುದು ಬೇಡ ಅಂತಕ್ಕಂಥವ್ರ ವಾದ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಅಥವಾ ಸುಪ್ರೀಂ ಕೋರ್ಟ್ ನೀಟ್ ಪರೀಕ್ಷೆಯನ್ನು ರದ್ದತಿ ಮಾಡುವ ವಿಚಾರವಾಗಿ ಯಾವುದೇ ಪರಿಪೂರ್ಣವಾದ ನಿಲುವನ್ನು ತೆಗೆದುಕೊಳ್ಳದೆ ಇದ್ರೂ ಸಹ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನ ತಡೆಗಟ್ಟಬೇಕು ಅಂತೇಳಿ ಸರ್ಕಾರ NTA ಸೂಚನೆಯನ್ನು ನೀಡಿದೆ. ನೂತನ ತಂತ್ರಜ್ಞಾನಗಳನ್ನು ಬಳಸಬೇಕು, AI ಟೆಕ್ನಾಲಜಿಗಳನ್ನು ಬಳಸಬೇಕು. ಸ್ಕ್ಯಾನ್ ಆದರೆ ನಮ್ಮ SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡಿದ್ರೆ ಯಾರಾದರೂ ಆ ಮಾಹಿತಿ SSLC ಬೋರ್ಡ್ಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಸರ್ಕಾರದ ಕೇವಲ SSLC ಪರೀಕ್ಷೆಯಲ್ಲಿ ಮಾಡಿದ್ದಾರೆ. ನೀವು ಯಾಕೆ ಈ ಥರ ಟೆಕ್ನಾಲಜಿಗಳನ್ನು, ಬಾರ್ಕೋಡ್ಗಳು ಮತ್ತು QR ಕೋಡ್ಗಳನ್ನು ಬಳಸಿ, ಈ ಟೆಕ್ನಾಲಜಿಗಳನ್ನು ಬಳಸಿ ಈ ಒಂದು ಪರೀಕ್ಷಾ ಅಕ್ರಮಗಳನ್ನು ತಡಿಬಾರ್ದು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ನಿಲುವು ತಗೊಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಈ ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಕೇವಲ ಪ್ರವೇಶ ಪರೀಕ್ಷೆಯಾಗಿ ಉಳಿಯದೆ ಅವರ ಕನಸಿಗೆ ಆಗ್ತಕ್ಕಂಥ ಏನು ಮೊದಲ ಅಡಿಪಾಯ ಇದೆ, ಆ ಅಡಿಪಾಯಕ್ಕೆ ಮೊದಲ ಮೆಟ್ಟಿಲಾಗಿರುತ್ತೆ. ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದು ವಿದ್ಯಾರ್ಥಿಗಳ ಆಸೆಗೆ ತಣ್ಣೀರೆರಚುವ ಕೆಲಸ ಆಗುತ್ತೆ ಎಂಬುವ ಒಂದು ಬಹುದೊಡ್ಡ ಆರೋಪಗಳು ವಿದ್ಯಾರ್ಥಿಗಳ ಕೂಡ ಮಾಡ್ತಾ ಇರತಕ್ಕಂಥದ್ದು. ಮತ್ತು ರಾಜ್ಯ ಸರ್ಕಾರಗಳು, ದಕ್ಷಿಣ ರಾಜ್ಯದ ಸರ್ಕಾರಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಈ ಒಂದು ವಿಚಾರವಾಗಿ ಆರೋಪ ಮಾಡ್ತಾ ಇರತಕ್ಕಂಥದ್ದು. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ನಮ್ಮ ರಾಜ್ಯದ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು. ಹೀಗಾಗಿ ಕೇಂದ್ರ ಸರ್ಕಾರ ಈ ಒಂದು ನೀಟ್ ವಿಚಾರದಲ್ಲಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು, ಅಕ್ರಮ ಆಗದೇ ರೀತಿ ತಡಿಬೇಕು, ಸಾಮಾಜಿಕ ನ್ಯಾಯವನ್ನ ಎಲ್ಲ ರಾಜ್ಯದ ಜನರಿಗೆ ಕೊಡಿಸಬೇಕು ಎಂಬುದೇ ನಮ್ಮ ಸಾಮಾಜಿಕ ಕಳಕಳಿ. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಡಿಜಿಟಲ್ ವಾರ್ತೆ. ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.